ಈಗ ನನಗೆ 42.5 ವರ್ಷ. ಸೊ ಒಂದು 65 ವರ್ಷ ಅಂದ್ರೆ 2047 ಅಷ್ಟೊತ್ತಿಗೆ ನನಗೆ ಒಂದು 65 ಇಯರ್ಸ್ ಆಗಿರುತ್ತೆ. ಸೊ ಅಷ್ಟ್ರೊಳಗಡೆ ನಾವ್ ಏನ್ ಮಾಡೆಲ್ ನ ಮಾಡ್ಬೇಕು ಅನ್ನುವಂಥದ್ದನ್ನ ನಾವು ಮಾಡ್ತಾ ಇದೀವಿ. ಬಟ್ ಇಟ್ಸ್ ಅನ್ಸರ್ಟನಿಟಿ. ನಾವ್ ಯಾರನ್ನು ಕೂಡ ಚಿರಾಯುಗಳಲ್ಲ. ನಾವ್ ಯಾರನ್ನು ಕೂಡ ನಾವು ಇಷ್ಟೇ ವರ್ಷ ಇರ್ತೀವಿ, 65 ವರ್ಷ ಇರ್ತೀವಿ ಅಂತ ಅನ್ಬಿಟ್ಟು ನಾವು ಪ್ರಿಂಟ್ ಹೊಡ್ಕೊಂಡು ನಾವು ಕೂತ್ಕೊಳಕ್ ಆಗಲ್ಲ. ನಾಳೆ ನಾವ್ ಏನ್ ಬೇಕಾದ್ರೂ ಆಗ್ಬೋದು. ಆಯ್ತಾ? ಸಿ, ನಾನು 3-4 ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತೀನಿ. ಒಂದು, ಅಗ್ರಿಸಿಸ್ ನೆಟ್ ಅಂತ ನಾನು ಏನ್ ಸಂಸ್ಥೆ ಮಾಡ್ತಾ ಇದ್ದೀನಿ, ಅಗ್ರಿಸಿಸ್ ನೆಟ್ ಗೆ ನನ್ನ ಫ್ಯಾಮಿಲಿನಲ್ಲಿ ಇರುವಂತವನ್ನ ಯಾರನ್ನು ಕೂಡ ನಾನು ಫಸ್ಟ್ ಅಲ್ಲಿ ಆಗ್ತಾ ಇಲ್ಲ. ನಾನ್ ಗೊತ್ತೇ ಇರ್ಲೇ ಇರೋನ ಹತ್ರ ನಾನು ಶೇರ್ ಹೋಲ್ಡರ್ ಮಾಡ್ತಾ ಇದ್ದೀನಿ. ಸೊ ಅಂದ್ರೆ ನಮ್ಮ ಫ್ಯಾಮಿಲಿ ಅವ್ರನ್ನ ಇಲ್ಲಿಟ್ಟಿಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ಗೆ ಅಗ್ರಿಸಿಸ್ ನೆಟ್ ಅನ್ನುವಂಥದ್ದು ಪಬ್ಲಿಕ್ ಕಂಪ್ನಿ ಆಗ್ಬೇಕದು. ಎಕ್ಸಾಕ್ಟ್ಲಿ. ಆಯ್ತಾ? ಸೊ ನಾನು ಯಾಕೆ ಈ ಪದನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಲೈಫ್ ಈಸ್ ಅನ್ಸರ್ಟನಿಟಿ. ಇವತ್ತಿದ್ದವ್ರು ಇವತ್ತಿಲ್ಲ. ಫ್ಲೈಟ್ ಹಿಂಗತ್ತೆ ಅಹಮದಾಬಾದ್, ಒಂದು ನಿಮಿಷದೊಳಗಡೆ ಎಲ್ಲರೂ ಸ್ಮ್ಯಾಶ್ ಆಗುತ್ತೆ. ಸೊ ನಾಳೆ ನನಗೆ ಬೇಕಾದ್ರೂ ಏನಾದ್ರು ಆಗ್ಬೋದು. ಆದ್ರೆ ಯೂಟ್ಯೂಬ್ ಅಲ್ಲಿ ಇತರ ಡಾಕ್ಯುಮೆಂಟ್ ಇತ್ತು ಅಂತಂದ್ರೆ, ನಾನು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ರೆ, ನಮ್ ಚಾನಲ್ ನಲ್ಲಿ ನೀವು ಯಾವತ್ತೇ ಓಪನ್ ಮಾಡ್ತು ಅಂತಂದ್ರೆ ನಿಮಗೆ ಏನಪ್ಪಾ ಅಂದ್ರೆ ಯಾವಾಗ್ಲೂ ಕೂಡ ಇದು ಡಾಕ್ಯುಮೆಂಟ್ ಸಿಕ್ಕೋದ್ರಿಂದ ನಾಳೆ ನಮ್ಮ ಸಂಸ್ಥೆಯಲ್ಲಿರುವಂತವ್ರಿಗೆ ಎಲ್ಲರಿಗೂ ಪ್ಲಾನ್ ಕೊಟ್ಟಿರ್ತೀವಿ. ನಾಳೆ ಇನ್ನೊಬ್ಬ ಯಾರೋ ಒಬ್ಬ ಬರ್ತಾನೆ, ಅವನ ನಡೆಸ್ಕೊಂಡು ಹೋಗ್ತಾ ಹೋಗ್ತಾನೆ, ಅವನೊಬ್ಬ ಚೇರ್ ಪರ್ಸನ್ ಆಗಿ ಕೂತ್ಕೊಳ್ತಾನೆ, ಅವನ ಅದನ್ನ ನಡೆಸ್ಕೊಂಡು ಹೋಗಿ ಅನ್ನುವಂತ ಉದ್ದೇಶದಿಂದ ನಾವ್ ಇದನ್ನ ಮಾಡ್ತಾ ಇದ್ವಿ.